ಜಂಕ್ಷನ್ ಸತ್ಯ ಸಂಗಮ. ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಅವರ ಪುತ್ರ ಜೈದ್ ಖಾನ್ ನಟನೆಯ ಎರಡನೇ ಸಿನಿಮಾ ಕಲ್ಟು ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಮೊದಲ ಸಿನಿಮಾ ಬನಾರಸ್ ಮೂಲಕ ಜೈದ್ ಖಾನ್ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು. ಆ ಸಿನಿಮಾದ ಹಾಡುಗಳು ಸೂಪರ್ ಹಿಟ್ ಆಗಿದ್ವು. ಈಗ ಎರಡನೇ ಸಿನಿಮಾದಲ್ಲಿ ಸಂಪೂರ್ಣ ವಿಭಿನ್ನ ಕಥೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಕಲ್ಟ್ ಸಿನಿಮಾದಲ್ಲಿ ಜೈದ್ ಖಾನ್ ರಗಡ್ ಲುಕ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮಾಸ್ ಅವತಾರದಲ್ಲೇ ತೆರೆ ಮೇಲೆ ಬರ್ತಾರೆ. ಈ ಸಿನಿಮಾದಲ್ಲಿ ರಚಿತಾ ರಾಮ್ ಮತ್ತು ಮಲೈಕಾ ವಸುಪಾಲ್ ಪ್ರಮುಖ ಪಾತ್ರಗಳಲ್ಲಿದ್ದಾರೆ. ಸಿನಿಮಾವನ್ನು ಅನಿಲ್ ಕುಮಾರ್ ನಿರ್ದೇಶನ ಮಾಡಿದ್ದಾರೆ. ಇದೀಗ ಪ್ರಶ್ನೆ ಏನಂದ್ರೆ, ಜೈದ್ ಖಾನ್ ಎರಡನೇ ಸಿನಿಮಾ ಹೇಗಿದೆ? ಮಾಸ್ ಲುಕ್ ಕ್ಲಿಕ್ ಆಗುತ್ತಾ? ಜೈದ್ ಖಾನ್ಗೆ ಜೋಡಿ ಯಾರಾಗ್ತಾರೆ? ಸಿನಿಮಾದ ಪ್ಲಸ್ ಏನು ಮೈನಸ್ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಬೆರಳು ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಉಳಿಯೋದೆಲ್ಲಿ ಬಾಕಿ ಅಯ್ಯೋ ಶಿವನೇ. ಮೊದಲು ಸಿನಿಮಾದ ಕತೆ ಬಗ್ಗೆ ನೋಡೋದಾದ್ರೆ, ಕಲ್ಟ್ ಒಂದು ಶುದ್ಧ ಪ್ರೇಮ ಕತೆ. ಲವ್ ಫೇಲ್ಯೂರ್ ಆದ ಹುಡುಗನ ಕತೆ. ಇಂಜಿನಿಯರಿಂಗ್ ಓದ್ತಾ ಇದ್ದ ಮಾಧವ ಅಲಿಯಾಸ್ ಮ್ಯಾಡಿ ತನ್ನ ಲವ್ವರ್ ಗೀತಾ ಅವನನ್ನು ಬಿಟ್ಟೋದ್ಮೇಲೆ ಸಾರಾಯಿಗೆ ಅಡಿಕ್ಟ್ ಆಗ್ತಾನೆ. ಓದು ಅರ್ಧಕ್ಕೆ ಬಿಡ್ತಾನೆ. ಅವನ ಜೀವನ ಸಂಪೂರ್ಣವಾಗಿ ಬದಲಾಗ್ತದೆ. ಈ ನಡುವೆ ಇತಿಹಾಸಿನಿ ಅವನ ಜೀವನಕ್ಕೆ ಬರ್ತಾಳೆ. ಗೀತಾ ಯಾಕೆ ಬಿಟ್ಟೋಗಿದ್ಲು? ಮ್ಯಾಡಿ ಬದುಕು ಸರಿಯಾಗುತ್ತಾ? ಮ್ಯಾಡಿ ಜೊತೆ ಉಳಿಯೋದು ಗೀತಾನ ಅಥವಾ ಇತಿಹಾಸಿನ ಅನ್ನೋದ್ರಲ್ಲೇ ಸಿನಿಮಾ ಸಾಗ್ತದೆ. ಇನ್ನು ಅಭಿನಯದ ವಿಚಾರಕ್ಕೆ ಬರೋದಾದ್ರೆ, ಜೈದ್ ಖಾನು ಈ ಸಿನಿಮಾದಲ್ಲಿ 3 ಶೇಡ್ಗಳಲ್ಲಿ ಕಾಣಿಸ್ಕೊಳ್ತಾರೆ. ಕುಡಿತಕ್ಕೆ ಒಳಗಾದ ಮ್ಯಾಡಿ, ಮುಗ್ಧ ಮಾಧವ ಮತ್ತು ಇಬ್ಬರ ಮಿಶ್ರಣದ ಪಾತ್ರ. ಈ ಪಾತ್ರಕ್ಕೆ ಜೈದ್ ಖಾನ್ ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಮಲೈಕಾ ವಸುಪಾಲ್ ತಮ್ಮ ಪಾತ್ರವನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ರಚಿತಾ ರಾಮ್ ಪಾತ್ರ ಪ್ರೇಕ್ಷಕರ ಗಮನ ಸೆಳೀತದೆ. ಟೆಕ್ನಿಕಲ್ ವಿಚಾರಕ್ಕೆ ಬಂದರೆ, ಕಲ್ಟ್ ಸಿನಿಮಾ ಟೆಕ್ನಿಕಲಿ ಸ್ವಲ್ಪ ವೀಕ್ ಅನ್ನಿಸ್ತದೆ. ಒಂದು ಸೀನ್ನಿಂದ ಇನ್ನೊಂದು ಸೀನ್ಗೆ ಹೋಗುವಾಗ ಕಂಟಿನ್ಯೂಟಿ ಸಮಸ್ಯೆ ಕಾಣಿಸ್ತದೆ. ನಿರ್ದೇಶಕರು ಇನ್ನೂ ಸ್ವಲ್ಪ ಎಫರ್ಟ್ ಹಾಕಬೇಕಿತ್ತು ಅಂತ ಅನ್ನಿಸ್ತದೆ. ಆದರೆ ಪಂಚಿಂಗ್ ಡೈಲಾಗ್ಗಳಿದಾವಲ್ಲ, ಶಿಳ್ಳೆ ಚಪ್ಪಾಳೆಗಳನ್ನು ಪಡೆದುಕೊಳ್ತವೆ. ಸಿನಿಮಾದ ಪ್ಲಸ್ ಪಾಯಿಂಟ್ ಏನು ಅನ್ನೋದನ್ನು ನೋಡೋದಾದ್ರೆ, ಈ ಸಿನಿಮಾದ ದೊಡ್ಡ ಪ್ಲಸ್ಸು ಅದರ ಹಾಡುಗಳು. ಅರ್ಜುನ್ ಜನ್ಯ ಅವರ ಸಂಗೀತ ಇಷ್ಟ ಆಗ್ತದೆ. ಅಯ್ಯೋ ಶಿವನೇ ಹಾಡು ಗಮನ ಸೆಳೀತದೆ. ಇನ್ಮೇಲೆ ನಾನಲ್ಲ, ನನ್ನ ಶ್ಯಾಡೋನು ನಿನ್ ಮೇಲೆ ಬಿಡಲ್ಲ. ಇದಲ್ಲದೆ ಹೇ ಶಾರದೆ ಹಾಡಿನ ಮರುಬಳಕೆ ನೋಡೋದಕ್ಕೆ ಚೆನ್ನಾಗಿದೆ. ರವಿ ವರ್ಮಾ ಅವರ ಆಕ್ಷನ್ ಸೀನ್ಗಳು ಒಳ್ಳೆ ಇಂಪ್ಯಾಕ್ಟ್ ಕೊಡ್ತವೆ. ಕ್ಯಾಮ್ರಾ ವರ್ಕು ಕಣ್ಣಿಗೆ ತಂಪು ನೀಡ್ತದೆ. ಸೆಂಟಿಮೆಂಟ್ ದೃಶ್ಯಗಳು ಸಿನಿಮಾದ ಹೈಲೈಟ್ ಆಗಿದ್ದಾವೆ. ಇನ್ನು ಕಲ್ಟ್ ಸಿನಿಮಾದಲ್ಲಿ ಮೈನಸ್ ಪಾಯಿಂಟ್ಗಳೇನೆಂದರೆ, ಚಿತ್ರಕಥೆಗೆ ಇನ್ನಷ್ಟು ಗಟ್ಟಿತನ ಬೇಕಾಗಿತ್ತು. ಕಥೆಯನ್ನು ಇನ್ನೂ ಬಲವಾಗಿ ಕಟ್ಕೊಟ್ಟಿದ್ರೆ ಸಿನಿಮಾ ಮತ್ತಷ್ಟು ಚೆನ್ನಾಗಿ ಬರ್ತಾ ಇತ್ತು. ಇನ್ನು ಹೆಣ್ಣು ಪಾತ್ರಗಳನ್ನು ತೋರಿಸುವ ರೀತಿ ವಿವಾದಕ್ಕೆ ಕಾರಣ ಆಗೋ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಕಲ್ಟ್ ಲವ್ ಸ್ಟೋರಿ ಇಷ್ಟಪಡೋರಿಗೆ ಒಮ್ಮೆ ನೋಡಬಹುದಾಗಿರುವಂಥ ಸಿನಿಮಾ. ನ್ಯೂಸ್ ಜಂಕ್ಷನ್ ಸತ್ಯ ಸಂಗಮ.